ನಮ್ಮ ಮೆಟ್ರೋದಲ್ಲಿ ದಂಡಾಸ್ತ್ರ ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗಿದೆ. ಸಹ ಪ್ರಯಾಣಿಕರಿಗೆ ತೊಂದರೆಯುಂಟು ಮಾಡುವ ಪ್ರಕರಣಗಳಿಗೆ ಇನ್ನು ಮುಂದೆ 2,500 ರೂಪಾಯಿಯಿಂದ 10,000 ರೂಪಾಯಿವರೆಗೆ ದಂಡ ತೆರಬೇಕಾಗತ್ತೆ. ಅಲ್ಲದೆ ಗಂಭೀರ ಪ್ರಕರಣಗಳಿಗೆ ಹೊಸದಾಗಿ 25,000 ರೂಪಾಯಿವರೆಗೆ ದಂಡ ನಿಗದಿಪಡಿಸಲಾಗಿದೆ. ಕಿಡಿಗೇಡಿತನದ ಕೃತ್ಯವೆಸಗಿ ಕೇವಲ 250ರಿಂದ 500 ರೂಪಾಯಿ ಕಟ್ಟಿ ಪಾರಾಗೋಕೆ ಇನ್ನು ಮುಂದೆ ಸಾಧ್ಯ ಇಲ್ಲ. ನಿಯಮ ಉಲ್ಲಂಘಿಸಿ ರೈಲು ನಿಲ್ದಾಣದ ಒಳಗೆ ರೀಲ್ಸ್ ಮಾಡೋದು, ಪ್ರಯಾಣಿಸುವಾಗ ಆಹಾರ ಸೇವನೆ ಮಾಡೋದು, ಜೋರಾಗಿ ಮ್ಯೂಸಿಕ್ ಕೇಳೋದು, ಅನಧಿಕೃತವಾಗಿ ಸಮಯ ಮೀರಿ ನಿಲ್ದಾಣದಲ್ಲೇ ಉಳಿಯುವುದು, ನಿಲ್ದಾಣದೊಳಗೆ ಧರಣಿ ಮಾಡುವುದು ಸೇರಿದಂತೆ ಸಹ ಪ್ರಯಾಣಿಕರಿಗೆ ತೊಂದರೆಯುಂಟು ಮಾಡುವ ಎಲ್ಲ ನಿಯಮ ಉಲ್ಲಂಘನೆಗೆ ದಂಡದ ಪ್ರಮಾಣ ಭಾರೀ ಮಟ್ಟಿಗೆ ಏರಿಕೆಯಾಗಿದೆ. ಜನವಿಶ್ವಾಸ ನಿಬಂಧನೆಗಳ ತಿದ್ದುಪಡಿ ಕಾಯ್ದೆ 2026ರ ಪ್ರಕಾರ ಮೆಟ್ರೋ ರೈಲ್ವೇಸ್ 2002ರ ಕಾಯ್ದೆಯಲ್ಲಿ ಬದಲಾವಣೆ ಮಾಡಿ ದಂಡದ ಪ್ರಮಾಣ ಹೆಚ್ಚಿಸಲಾಗಿದೆ. ವಿವಿಧ ರಾಜ್ಯಗಳ ಮೆಟ್ರೋಗಳಂತೆ ನಮ್ಮ ಮೆಟ್ರೋದಲ್ಲೂ ಇದು ಜಾರಿಗೆ ಬಂದಿದೆ. ಮೆಟ್ರೋ ರೈಲ್ವೇಸ್ ಆಕ್ಟ್ ಅಡಿಯಲ್ಲಿ ಸಹ ಪ್ರಯಾಣಿಕರಿಗೆ ತೊಂದರೆ ಉಂಟು ಮಾಡಿದಲ್ಲಿ ಅಂತಹ ಅಪರಾಧಗಳು ದಂಡಕ್ಕೆ ಒಳಪಡುತ್ತವೆ ಅನ್ನೋದನ್ನು BMRCL ತಿಳಿಸಿದೆ. ಈ ಬಗ್ಗೆ ಮಾತನಾಡಿದ BMRCL CPRO ಯಶವಂತ್ ಚೌಹಾಣ್, ಜನವಿಶ್ವಾಸ ಕಾಯ್ದೆ ತಿದ್ದುಪಡಿ ಪ್ರಕಾರ ಮೆಟ್ರೋ ಆಕ್ಟ್ನ ಸೆಕ್ಷನ್ಗಳಿಗೆ ಕೆಲ ಬದಲಾವಣೆ ಮಾಡಲಾಗಿದೆ. ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಸೂಚನೆಯಂತೆ ಇದು ಜೂನ್ 19ರಿಂದಲೇ ಜಾರಿಗೆ ಬಂದಿದೆ. ಇದರಲ್ಲಿ ಮುಖ್ಯವಾಗಿ ಸೆಕ್ಷನ್ 59, 60 ಪ್ರಕಾರ ಸಹ ಪ್ರಯಾಣಿಕರಿಗೆ ತೊಂದರೆ ಮಾಡಿದರೆ ಅವರಿಗೆ ದಂಡದ ಪ್ರಮಾಣವನ್ನು ಹೆಚ್ಚಿಸಲಾಗಿದೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ. ಹಾಗಾದರೆ ಅಪರಾಧ ಯಾವುದು, ಮೊದಲಿದ್ದ ದಂಡ ಎಷ್ಟು ಮತ್ತು ಪರಿಷ್ಕೃತ ದಂಡ ಎಷ್ಟು ಅನ್ನೋದನ್ನು ನೋಡೋದಾದರೆ, ಮೆಟ್ರೋದಲ್ಲಿ ಆಹಾರ ಸೇವನೆ ಮಾಡಿದರೆ ಮೊದಲು 500 ರೂಪಾಯಿ ದಂಡ ವಿಧಿಸಲಾಗ್ತಾ ಇತ್ತು. ಈಗ 2,500 ದಂಡ ವಿಧಿಸಲಾಗ್ತಾ ಇದೆ. ಆಕ್ಷೇಪಾರ್ಹ ಸಾಮಗ್ರಿ ಸಾಗಾಟ ಮಾಡಿದರೆ ಮೊದಲು 500 ರೂಪಾಯಿ ಇತ್ತು, ಈಗ ಆ ದಂಡವನ್ನು 2,500ಕ್ಕೆ ವಿಧಿಸಲಾಗಿದೆ. ಲೌಡ್ ಮ್ಯೂಸಿಕ್ ಹಾಕಿದ್ರೂ ಕೂಡ ಸೇಮ್ 500 ರೂಪಾಯಿ ದಂಡ ಇತ್ತು, 2,500ಕ್ಕೆ ಹೆಚ್ಚಿಸಲಾಗಿದೆ. ಇನ್ನು ಮೆಟ್ರೋ ನಿಲ್ದಾಣದಲ್ಲಿ ಪ್ರತಿಭಟನೆ ಮಾಡಿದರೆ ಮೊದಲು 1,000 ರೂಪಾಯಿ ದಂಡ ಹಾಕಲಾಗ್ತಾ ಇತ್ತು, ಈಗ 10,000 ರೂಪಾಯಿ ದಂಡ ಹಾಕಲಾಗುತ್ತೆ. ಅನಧಿಕೃತವಾಗಿ ಉಳಿದುಕೊಳ್ಳುವಿಕೆಯನ್ನು ಮಾಡಿದರೆ ಮೊದಲು 250 ರೂಪಾಯಿ ದಂಡ ಇತ್ತು, ಈಗ 5,000 ರೂಪಾಯಿ ದಂಡ ಕಟ್ಟಬೇಕಾಗತ್ತೆ. ಇನ್ನು ಟ್ರ್ಯಾಕ್ಗೆ ತೊಂದರೆ ಮಾಡಿದರೆ ಮೊದಲು ಯಾವುದೇ ದಂಡ ಇರಲಿಲ್ಲ, ಈಗ ಅದನ್ನು 25,000ಕ್ಕೆ ಹೆಚ್ಚಿಸಲಾಗಿದೆ. ಇನ್ನು ಟಿಕೆಟ್ ವಿರೂಪ ಅಥವಾ ನಕಲು ಪ್ರಕರಣ ಮಾಡಿದರೆ ಮೊದಲು ಯಾವುದೇ ದಂಡ ಇರಲಿಲ್ಲ, ಈಗ 25,000 ದಂಡ ವಿಧಿಸಲಾಗುತ್ತೆ. ಜೊತೆಗೆ ಸೂಚನಾ ಫಲಕಗಳನ್ನು ವಿರೂಪ ಮಾಡಿದರೆ ಮೊದಲು 250 ರೂಪಾಯಿ ದಂಡ ಇತ್ತು, ಈಗ ಅದಕ್ಕೂ ಕೂಡ 25,000 ರೂಪಾಯಿ ದಂಡ ವಿಧಿಸಲಾಗುತ್ತೆ. ಮೆಟ್ರೋ ರೈಲುಗಳಲ್ಲಿ ಈಗಾಗಲೇ 2-3 ಹೋಮ್ ಗಾರ್ಡ್ ಭದ್ರತಾ ಸಿಬ್ಬಂದಿ ನಿರಂತರವಾಗಿ ಗಸ್ತು ತಿರುಗ್ತಾ ಇರ್ತಾರೆ. ಈ ವೇಳೆ ಕೃತ್ಯವೆಸಗಿದವರು ಸಿಕ್ಕಿಬಿದ್ದಲ್ಲಿ ಅಥವಾ ಸಹ ಪ್ರಯಾಣಿಕರು ನಿಲ್ದಾಣದ ಭದ್ರತಾ ಅಧಿಕಾರಿಗಳಿಗೆ ದೂರು ನೀಡಿದ್ದಲ್ಲಿ BMRCL ಕ್ರಮ ಕೈಗೊಳ್ಳಲಿದೆ.